ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಕೆ ಹೋಗ್ತಿರೋ ಟಾಪಿಕ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂದ್ರೇನು? ಅವರು ಪ್ರೊಫೆಷನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಮೀನ್ಸ್ ಪ್ರೊಫೆಷ್ನಲ್ ಆಗಿರ್ತಾರೆ. CA, ಚಾರ್ಟೆಡ್ ಅಕೌಂಟೆಂಟ್, ಲಾಯರ್, ಈ ಥರ ಅವರು ಪ್ರೊಫೆಷನ್ನ ಚೂಸ್ ಮಾಡಿರುವಾಗ ಅವ್ರದ್ದು ಹೇಗೆ ಟ್ಯಾಕ್ಸ್ ಆಗುತ್ತೆ, ಹೇಗೆ ಟ್ಯಾಕ್ಸ್ನ ಕಂಪ್ಯೂಟ್ ಮಾಡ್ತೀವಿ ಅನ್ನೋದು, ಅವ್ರನ್ನ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ರಿಸಿಪ್ಟ್ಸ್ ಮೈನಸ್ ಪೇಮೆಂಟ್ಸ್ನ ತೊಗೊಂಡ್ರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿಕೊಂಡ್ರೆ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅ ಪ್ರೊಫೆಷನ್ ಸಿಗುತ್ತೆ. ಇಲ್ಲಿ ಆಲ್ರೆಡಿ ನಮಗೆ ಕ್ವಶನಲ್ಲಿ ಡಿವಿಷನ್ ಮಾಡಿಕೊಟ್ಟಿದ್ದಾರೆ. ಇದು 7th ಕ್ವಶನು, ಎಕ್ಸಾಕ್ಟ್ಲಿ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಟು 6th ಸೆಮ್ BBA ಪೇಪರು ಆ್ಯಂಡ್ ಇಟ್ ಇಸ್ ಫ್ರಮ್ ಅ BCU ಸಿಲೆಬಸ್. ಇವಾಗ ನಾವು ಏನೇನೆಲ್ಲ ರಿಸಿಪ್ಟ್ಸ್ ಆಗಿದೆ, ಏನೇನೆಲ್ಲ ಪೇಮೆಂಟ್ಸ್ ಆಗಿದೆ ನೋಡೋಣ. ಆಡಿಟ್ ಫೀ, ಕನ್ಸಲ್ಟೇಷನ್ ಫೀ, ಅಪಿಲೇಟ್ ಟ್ರಿಬ್ಯುನಲ್ ಅಂದರೆ CA ಚಾರ್ಟೆಡ್ ಅಕೌಂಟೆಂಟ್ ಆಗಿರೋರು ಅವ್ರ ಕೇಸ್ನ ಯಾವುದೋ ಒಂದು ಪ್ರೆಸೆಂಟ್ ಮಾಡಿರೋದಕ್ಕೆ ಅವ್ರ ಕ್ಲೈಂಟ್ ಕಡೆಯಿಂದ ಸಿಕ್ಕಿರೋ ಅಮೌಂಟು. ಮಿಸಲೇನಿಯಸ್ ಬೇರೆ ಇಂದ ಅವರಿಗೆ ರಿಸೀವ್ ಆಗಿರೋ ಇನ್ಕಮು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಸಿಕ್ಕಿರೋ ರಿಸಿಪ್ಟ್ಸು. ಬಟ್ ಇದನ್ನು ನಾವು ಕನ್ಸಿಡರ್ ಮಾಡಲ್ಲ, ಬಿಕಾಸ್ ನಾವು ಯಾವುದೆಲ್ಲ ಪ್ರೊಫೆಷನ್ ಆಗಿದೆಯೋ ಅದನ್ನು ಮಾತ್ರ ಕನ್ಸಿಡರ್ ಮಾಡೋದು. ರೆಂಟ್ ರಿಸೀವ್ಡ್, ಪ್ರೆಸೆನ್ಸ್ ಫ್ರಮ್ ಅ ಕ್ಲೈಂಟ್ಸ್. ನೆಕ್ಸ್ಟು ಪೇಮೆಂಟ್ಸ್ ಏನೇನಾಗಿದೆ: ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ರೆಂಟ್, ಸ್ಯಾಲ್ರಿ ಆ್ಯಂಡ್ ವೇಜಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಷನ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ನಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. 1/4 ಆರ್ ನಾಟ್ ಅಲೋಡ್, ಅಂದರೆ ಇನ್ನು 3/4 ಏನಿದೆ ಅದು ಅಲೋಡ್ ಆಗಿದೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅವರು ಎಂತಕ್ಕೆ ತೊಗೊಂಡಿದ್ದಾರೆ ಅಂದರೆ ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡೋಕ್ಕೋಸ್ಕರ ತೊಗೊಂಡಿರೋದು. ಇಟ್ ಈಸ್ ಬೇಸಿಕಲಿ ಪರ್ಸ್ನಲ್, ಇಲ್ಲಿ ಪ್ರೊಫೆಷ್ನಲ್ ಆಗಲ್ಲ, ಸೊ ನಾವು ಇದನ್ನ ತೊಗೊಳ್ಳಲ್ಲ. ನೆಕ್ಸ್ಟ್ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಡೊನೇಷನ್ ಏನಂತ ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದರೆ ನಾವು 80G ಅಲ್ಲಿ ನಾವು ಡೊನೇಷನ್ನ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಕನ್ಸಿಡರ್ ಮಾಡಲ್ಲ. ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಅ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಆಫ್ 24 ಆ್ಯಂಡ್ 25. ಇವಾಗ ನಾವು ಸೊಲ್ಯೂಷನ್ನ ನೋಡೋಣ. ಆ್ಯಂಡ್ ದಿಸ್ ಈಸ್ ಅ ಸೊಲ್ಯೂಷನ್. ಬಿಫೋರ್ ದಟ್ ಪ್ರೀವಿಯಸ್ ವಿಡಿಯೋಸಲ್ಲಿ ಇನ್ಕಮ್ ಟ್ಯಾಕ್ಸ್ ಟುದು ಕ್ವಶನ್ ಪೇಪರ್ದು ಕ್ವಶನು ಎಲ್ಲ ಸಾಲ್ವ್ ಮಾಡೋಗಿದೆ. ಗೋ ಆ್ಯಂಡ್ ಚೆಕ್ ಆನ್ ಒನ್ಸ್ ಇನ್ ಅ ಚಾನಲ್ ಪೇಜ್. ಇಫ್ ಯು ಫೈಂಡ್ ವಿಡಿಯೋ ಇಸ್ ಇಂಟ್ರೆಸ್ಟಿಂಗ್, ವರ್ತ್ಫುಲ್, ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಇವಾಗ ನಾವು ಕಂಪ್ಯೂಟೇಷನ್ ನೋಡೋಣ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್, ಅಸೆಸ್ಸಿ. ಇವಾಗ ಈ 4 ತುಂಬ ಇಂಪಾರ್ಟೆಂಟ್ ಆಗಿದೆ. ಅಸೆಸ್ಸಿ, ಸ್ಟೇಟಸ್, ಪ್ರೀವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್. ಅಸೆಸ್ಸಿ ಯಾರಾಗಿದ್ದಾರೆ? ಮಿಸ್ಟರ್ ರಾವ್. ಸ್ಟೇಟಸ್ ಅವ್ರದ್ದೇನು? ರೆಸಿಡೆಂಟ್ ಆರ್ ಆರ್ಡಿನರಿ ರೆಸಿಡೆಂಟ್. ಪ್ರೀವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್ದು ಪ್ರೀವಿಯಸ್ ಇಯರ್ ಏನಾಗಿರುತ್ತೋ ಅದು ನಮಗೆ 23-24 ಪ್ರೀವಿಯಸ್ ಇಯರ್ ಆಗುತ್ತೆ. ಅಸೆಸ್ಮೆಂಟ್ ಇಯರ್ ಅವ್ರು ಯಾವ ಇಯರ್ಗೆ ಕಂಪ್ಯೂಟ್ ಮಾಡೋಕ್ಕೆ ಹೇಳಿದ್ದಾರೆ? 24-25. ಇದು ಅಸೆಸ್ಮೆಂಟ್ ಇಯರ್. ಆಸ್ ಪರ್ ದ ಫಾರ್ಮೆಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಪ್ರೊಫೆಷ್ನಲ್ ರೆಸಿಪ್ಟ್ಸ್, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬರುತ್ತೆ. ಆಡಿಟ್ ಫೀ ಅವರಿಗೆ ರಿಸೀವ್ ಆಗಿರೋದೆಷ್ಟು? 19,210. ಕನ್ಸಲ್ಟೇಷನ್ ಫೀ, ಕನ್ಸಲ್ಟ್ ಮಾಡಿದರೆ ಅದಕ್ಕೋಸ್ಕರ ಅವ್ರಿಗೆ ರಿಸೀವ್ ಆಗಿರೋದು 15,000. ಅಪಿಲೇಟ್ ಟ್ರಿಬ್ಯುನಲ್, ಬೇರೆ ಯಾರ್ದೋ ಕೇಸ್ನ ಅವರು ರಿಪ್ರೆಸೆಂಟ್ ಮಾಡಿದ್ದಾರೆ. ಇಟ್ ಈಸ್ ಹೈಯರ್ ಅಥಾರಿಟಿ ಈಸ್ ಅಪಿಲೇಟ್ ಟ್ರಿಬ್ಯುನಲ್, ಅದರಿಂದ ಸಿಕ್ಕಿರೋ ಅಮೌಂಟ್ ಬಂದ್ಬಿಟ್ಟು 20,000. ಮಿಸಲೇನಿಯಸ್ ರಿಸಿಪ್ಟ್ಸ್, ಬೇರೆ ಕಡೆಯಿಂದ ರಿಸಿಪ್ಟ್ಸ್ ಸಿಕ್ಕಿದೆ. ಫಾರ್ ಅಪಿಲೇಟ್ ಎಕ್ಸ್ಪೆನ್ಸಸ್, ಅಪಿಯರೆನ್ಸ್ 15,000. ಪ್ರೆಸೆನ್ಸ್ ಫ್ರಮ್ ಅ ಕ್ಲೈಂಟ್ ಕಡೆಯಿಂದ ಪ್ರೆಸೆಂಟೇಷನ್ ಸಿಕ್ಕಿದೆ ಆಫ್ ರೂಪೀಸ್ ಆಫ್ 10,000. ಟೋಟಲ್ ಮಾಡಿದಾಗ ನಮಗೆ 79,210 ಆಗಿದೆ. ನೆಕ್ಸ್ಟ್ ಲೆಸ್ ಮಾಡ್ಕೊಳ್ಳೋಣ. ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್, ಯಾವುದೆಲ್ಲ ಎಕ್ಸ್ಪೆನ್ಸಸ್ಸು ಡೈರೆಕ್ಟ್ಲಿ ರಿಲೇಟೆಡ್ ಟು ಅ ಪ್ರೊಫೆಷನ್ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೋತೀವಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಏನಾಗಿತ್ತು? 1/4 ಅಲೋ ಇರಲಿಲ್ಲ ಆ್ಯಂಡ್ 3/4 ಅಲೋ ಇದೆ, ಅಂದರೆ 4,350. ಇದು ನಮಗೆ ಪ್ರೊಫೆಷ್ನಲ್ ಟ್ಯಾಕ್ಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಏನಿದೆ? 11,300. ಆಫೀಸ್ ರೆಂಟ್ ಈಸ್ 5,000, ಅದು ಎಕ್ಸ್ಪೆನ್ಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಸ್ಯಾಲ್ರಿ ಆ್ಯಂಡ್ ವೇಜಸ್ನ ಕೊಟ್ಟಿದ್ದಾರೆ ಅವ್ರ ಅವ್ರ ಸ್ಟಾಫಿಗೆ, ಸೊ ಅದನ್ನು ಕನ್ಸಿಡರ್ ಮಾಡಿದ್ದೀವಿ ಆಫ್ ರೂಪೀಸ್ ಆಫ್ 12,000. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಚಾರ್ಟರ್ಡ್ ಅಕೌಂಟೆಂಟ್ ರಿಲೇಟೆಡ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್ 12,000, ಅದನ್ನು 10,000 ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಷನ್, ಏನಕ್ಕೆಲ್ಲ ಅವರು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಆಫ್ ರೂಪೀಸ್ 3,000. ಇದು ಬಂದ್ಬಿಟ್ಟು 36,650 ಆಗಿದೆ. 79,210 ಮೈನಸ್ 36,650 ಮಾಡ್ಕೊಂಡಾಗ ನಮಗೆ 42,560 ಬರುತ್ತೆ. ಆ್ಯಂಡ್ ದಿಸ್ ಈಸ್ ಅ taxable income from profession. If you find video is interesting, please don't forget to share, subscribe and comment. And if you need more videos or if you need any formats, please comment down and I will share that. Thank you for watching.